ಹಾಯ್ ಹಲೋ ಸಲಾಮ್ ನಮಸ್ತೆ ವೆಲ್ಕಮ್ ಟು ಕುಂದಾನಗಿರಿ ಪ್ರಾಪರ್ಟೀಸ್ ಬೆಳಗಾವಿ ಕುಮಾರಸ್ವಾಮಿ ಲೇಔಟ್ ಅಲ್ಲಿ ಈ ಸುಂದರವಾದಂತಹ ಮನೆ ನಿಮಗೋಸ್ಕರ ತಂದಿದ್ದೀವಿ. ಡೂಪ್ಲೆಕ್ಸ್ ಇದೆ, 3 BHK, ಹೈ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಇದೆ. ಎಲ್ಲ ಮಟೀರಿಯಲ್ ಸುಪೀರಿಯರ್ ಕ್ವಾಲಿಟಿಯಲ್ಲಿ ಯೂಸ್ ಮಾಡಿದ್ದಾರೆ. ಸೊ 1,15,00,000 ಸ್ಲೈಟ್ಲಿ ನೆಗೋಷಿಯಬಲ್ ರೇಟ್, ಓನರ್ ಡೈರೆಕ್ಟ್ ಮೀಟಿಂಗ್ ಆಗುತ್ತಾ. 1,15,00,000 ಈ ಡೂಪ್ಲೆಕ್ಸ್ ಮನೆ ಈ ಲೊಕೇಶನ್ನಲ್ಲಿ ಸಿಗೋದು ಬಹಳ ಕಠಿಣ. ನಿಮಗೋಸ್ಕರ ನಾವು ತಂದಿದ್ದೀವಿ. ಫಸ್ಟ್ ಟೈಮ್ ಈ ಪ್ರೈಸಲ್ಲಿ ಈ ಲೊಕೇಶನಲ್ಲಿ ವೆಸ್ಟ್ ಫೇಸಿಂಗ್ 30/42 1260 ಸ್ಕ್ವೇರ್ ಫೀಟ್ ಬರುತ್ತೆ. ಬೇರೆ ಕಡೆ ನಾವು ನಿಮಗೆ ತೋರಿಸ್ತಾ ಇರೋದು 30/40, ಇಲ್ಲಿ 60 ಸ್ಕ್ವೇರ್ ಫೀಟ್ ಎಕ್ಸ್ಟ್ರಾ ಸಿಗ್ತಾ ಇದೆ. ಗಾರ್ಡನ್ ಏರಿಯಾ ಎಲ್ಲ ಲೈಟಿಂಗ್ ನಿಮಗೆ ಸಿಗ್ತಾ ಇದೆ. ಪ್ಲಾಂಟೇಶನ್ ಮಾಡಿದ್ದಾರೆ. ಗೇಟ್, ಕಾರ್ ಪಾರ್ಕಿಂಗ್, ಟ್ಯಾಪ್ ಅಲ್ಲಿಂದ ಬರುತ್ತೆ. ಪೀವರ್ಸ್ ಎಲ್ಲ ಕೆಲಸ ಆಗಿದೆ. ಇಲ್ಲಿ ಹೊರಗಡೆ ಕೂಡ ಗ್ರನೈಟಲ್ಲಿ ಕೆಲಸ ಆಗಿದೆ. ಸೊ ಬನ್ನಿ, ಒಳಗಡೆಯಿಂದ ಎಲ್ಲ ತೋರಿಸ್ತೀವಿ ಹೇಗಿದೆ ಹೇಗಿಲ್ಲ ಅಂತ. ಸೊ ಒಳಗೆ ನಾವು ಹೋಗ್ತಾ ಇದ್ದೀವಿ. ಕುಮಾರಸ್ವಾಮಿ ಲೇಔಟಲ್ಲಿ ಈ ಮನೆ ಡಿಮಾಂಡೆಡ್ ಏರಿಯಾ ಇದೆ. ಎಂಟರ್ ಆಗೋ ಮುಂಚೆ ನಿಮಗೆ ಇಲ್ಲಿ ಆ್ಯಸ್ ಪರ್ ವಾಸ್ತು 3 ಸ್ಟೆಪ್ಸ್ ಗ್ರನೈಟಲ್ಲಿ ಕೆಲಸ ಮಾಡಲಾಗಿದೆ. ಈ ಕಡೆಯಿಂದ ಬರುತ್ತೆ ಸೆಟ್ ಬ್ಯಾಕ್ ಏರಿಯಾ. ನಿಮ್ಮ ಮೇಡ್ ಇಲ್ಲಿಂದ ಬಂದು ಹೊರಗಡೆ ಬರ್ಬೋದು. ಬ್ಯಾಕ್ ಸೈಡ್ ಕಿಚನ್ ಇದೆ. ಈ ಕಡೆ ಬರುತ್ತೆ ಕಾರ್ ಪಾರ್ಕಿಂಗ್. ಅಲ್ಲಿಂದ ಕೂಡ ಸೆಟ್ ಬ್ಯಾಕ್ ಇದೆ. ಅಲ್ಲಿಂದ ಕೂಡ ಮೇಡ್ ಬಂದು ಕಿಚನ್ಗೆ ಹಿಂದಿಂದ ಎಂಟರ್ ಆಗಬಹುದು. ಎಲ್ಲ ಮನೆ ಡೀಟೇಲ್ ವಿಡಿಯೋ ನೋಡಿದ್ರೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಎಲ್ಲ ಮನೆಯಲ್ಲಿ ಇನ್ಕ್ಲೂಡ್ ಪಾರ್ಕಿಂಗ್ ನಿಮಗೆ ಎಲ್ಲ ಕಡೆ ಲೋವರ್ಸ್ ಪ್ಯಾನಲ್ ಅಥವಾ PVP ಸಿಗುತ್ತೆ. ಸೊ ಈ ಕಡೆ ಮೀಟರ್ ಬಾಕ್ಸ್ ಬರುತ್ತೆ. ಇಲ್ಲಿ ವಿಂಡೋ ಇದೆ, ನಾನ್ ರಿಮೂವೇಬಲ್, ಬ್ರೈಟ್ನೆಸ್ಗೋಸ್ಕರ ಕೊಟ್ಟಿದ್ದು. ಸೊ ನಾವೀಗ ಎಂಟರ್ ಆಗ್ತಾ ಇದ್ದೀವಿ. ಬೆಲ್ ಬಟನ್ ಇಲ್ಲಿ ಬರುತ್ತೆ. ವೈಟ್ ಆ್ಯಂಡ್ ಬ್ಲ್ಯಾಕ್ ಥೀಮ್ ಯೂಸ್ ಮಾಡಿದ್ದಾರೆ. ಇದು ವುಡನ್ ಫಿನಿಶಿಂಗ್, ಟೀಕ್ ವುಡ್ಡಲ್ಲಿ ಮಾಡಿದ್ದು, ಹೆವಿ ಡೋರ್. ಸೊ ಇದು ಸುಂದರವಾದಂತಹ ಮನೆ. ಸೊ ಬನ್ನಿ, ಒಳಗಡೆಯಿಂದ ನಿಮಗೆಲ್ಲ ಡೀಟೇಲ್ಸ್ ಕೊಡ್ತೀವಿ. ಮ್ಯಾಟ್ ಫಿನಿಶಿಂಗ್, ಅದರಲ್ಲಿ ಸ್ವಲ್ಪ ಗ್ಲಾಸಿ ಇದೆ, ಆ್ಯಂಟಿ ಸ್ಕ್ರ್ಯಾಚ್. ಎಲ್ಲ ಮನೆಯಲ್ಲಿ ಸೇಮ್ ಟೈಲಿಂಗ್ ಸಿಗುತ್ತೆ. 2/4 PSR ಎಲ್ಲ ಕ್ಲೀನ್ ಕೆಲಸ ಮಾಡಲಾಗಿದೆ. ಇದು ಹ್ಯಾಂಗಿಂಗ್ ಲೈಟ್ ಬರುತ್ತೆ. ಇಲ್ಲಿ ಬರುತ್ತೆ D2+ ಹೈಟ್, ಡಬಲ್ ಸೀಲಿಂಗ್ ಹೈಟ್ ಅಂತ ಹೇಳ್ತೀವಿ. ವಿಂಡೋಸ್ ಬಂದುಬಿಟ್ಟು ಆ್ಯಂಟಿ ನಾಯ್ಸ್ WPVC ವಿಂಡೋ ಇದೆ. ಹೆವಿ ಕ್ವಾಲಿಟಿ, ಹೆವಿ ಮಟೀರಿಯಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಒಂದು ದೊಡ್ಡ ವಿಂಡೋ ಬರುತ್ತೆ, ಆ ಕಡೆ ಒಂದು ಸ್ಮಾಲ್ ವಿಂಡೋ ಬರುತ್ತೆ. ಸೊ ಈ ಕಡೆ ನೀವು TV ಪ್ಯಾನಲ್ ಮಾಡ್ಕೋಬಹುದು, ಬೆಸ್ಟ್ ಆಪ್ಷನ್ ಇದೆ. ಈ ಕಡೆ ಒಂದು ಎಕ್ಸ್ಟ್ರಾ ಸ್ಟೋರೇಜ್, ನೀವು ಫರ್ನಿಚರ್ ಕೆಲಸ ಮಾಡಿದರೆ ಇಲ್ಲೇ ಸ್ಟೋರೇಜ್ ಮಾಡ್ಕೋಬಹುದು, ಅಥವಾ ನಿಮ್ಮ ಯಾವುದಾದ್ರೂ ಒಂದು ದೇವರ ಫೋಟೋ ಫ್ರೇಮ್ ಮಾಡಿ ಗ್ಲಾಸಲ್ಲಿ ಮಾಡ್ಕೋಬಹುದು. ಈ ಕಡೆ ಬರುತ್ತೆ ನಿಮ್ಮ ಸೋಫಾ ಏರಿಯಾ. ಇಲ್ಲೇ ಚಾರ್ಜಿಂಗ್ ಕೊಟ್ಟಿದ್ದಾರೆ. ಅಲ್ಲಿ ಸೋಫಾ ಮೇಲೆ ಕೂತ್ರೆ ಇಲ್ಲಿಂದ ಚಾರ್ಜಿಂಗ್ ಮಾಡ್ಕೋಬಹುದು. ಕನೆಕ್ಟಿವಿಟಿ ಇಲ್ಲಿಂದ ಸಿಗುತ್ತೆ. ಇಲ್ಲಿ ಕೂಡ ಒಂದು ಕನೆಕ್ಟಿವಿಟಿ ಪೋರ್ಟ್ ಕೊಟ್ಟಿದ್ದಾರೆ, ಬಟನ್ಸ್ ಇದೆ. ಪೂಜಾ ರೂಮ್ ನಿಮಗೆ ಎಲ್ಲಿ ಬೇಕು ಅಲ್ಲಿ ಮಾಡ್ಕೋಬೋದು. ಇಲ್ಲಿ ಮಾಡ್ಕೋಬೋದು, ಆ ಕಡೆನೂ ಮಾಡ್ಕೋಬೋದು. ಆ್ಯಸ್ ಪರ್ ವಾಸ್ತು ನಿಮಗೆ ಎಲ್ಲಿ ಬೇಕು ನೀವು ಅದು ಮಾಡ್ಕೋಬೋದು. ಇಲ್ಲಿ ಕೂಡ ಒಂದು ಎಕ್ಸ್ಟ್ರಾ ಸ್ಪೇಸ್ ಇದೆ, ಸ್ಟೋರೇಜ್ಗೋಸ್ಕರ ಒಂದು ಸ್ಪೇಸ್ ಮಾಡಲಾಗಿದೆ. ಸುಂದರವಾದಂತಹ ಇದು ಹ್ಯಾಂಗಿಂಗ್ ಲೈಟ್. ಇದು ಬರುತ್ತೆ ಸೆಟ್ ಬ್ಯಾಕ್ ಏರಿಯಾ. ಹಿಂದ್ಗಡೆ ಯುಟಿಲಿಟಿಗೋಸ್ಕರ ಕೊಟ್ಟಿದ್ದಾದ ಇದು ಏರಿಯಾ ಬಹಳ ದೊಡ್ಡದಾದಂತಹ ಇದೆ, ಕ್ಲೀನ್ ಇದೆ. ಸೊ ಇಲ್ಲಿ ನೀವು ಆರಾಮ್ ನಿಮ್ಮ ಕೆಲಸ ಮಾಡಿ ಕ್ಲೀನಿಂಗ್ ಮಾಡ್ಕೋಬಹುದು. ಇಲ್ಲಿಂದ ಎಕ್ಸಸ್ ಸಿಗುತ್ತೆ ಕಿಚನಿಗೆ. ಈ ಕಡೆ ಬಂದರೆ ಇಲ್ಲಿ ಕೂಡ ನಿಮಗೆ ಸೇಮ್ ಟೈಲಿಂಗ್ ಇದೆ, ಮಾಡ್ಯುಲರ್ ಕಿಚನ್ ಇದೆ, ವುಡನ್ ಫಿನಿಶಿಂಗ್ ಇಲ್ಲಿ ಮಾಡಲಾಗಿದೆ. ವೈಟ್ ಗ್ರನೈಟ್ ಇದೆ, ಆರ್ಟಿಫಿಷಿಯಲ್ ಗ್ರನೈಟಲ್ಲಿ. ಇಲ್ಲಿ ವಿಂಡೋ ಇದೆ, ಸೇಮ್ ವಿಂಡೋ, ಅಂದರೆ ನಿಮಗೆ ಹೋಗೋಕ್ಕೆ ಗಾಳಿ ಬರೋಕ್ಕೆ ಒಂದು ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಈ ಕಡೆನೂ ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಸ್ವಿಚಸ್ ಇದೆ, ನಿಮ್ಮ ಗ್ರೈಂಡರ್ ಮಿಕ್ಸಿ ಯೂಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಈ ಕಡೆ ಬರುತ್ತೆ ಫ್ರಿಜ್ ಇಡೋಕ್ಕೆ ಒಂದು ಸ್ಪೇಸ್, ಅಲ್ಲಿ ಸ್ವಿಚ್ ಇದೆ. ಈ ಕಡೆ ಬರುತ್ತೆ ಎಕ್ಸ್ಟ್ರಾ ಸ್ಪೇಸ್. ನೀವು ಇಲ್ಲಿ ವಾರ್ಡ್ರೋಬ್ ಮಾಡ್ಕೊಂಡ್ರೆ ಇಲ್ಲಿ ಕೂಡ ಒಂದು ಎಕ್ಸ್ಟ್ರಾ ನೀವು ಸಾಮಾನು ಇಡ್ಬೋದು. ಈ ಕಡೆನೂ ಜಾಗ ಯುಟಿಲೈಸ್ ಮಾಡ್ಕೋಬಹುದು, ಅಥವಾ ಆ ಕಡೆನೂ ದೇವರ ಮನೆ ಮಾಡ್ಕೋಬಹುದು. ಪೂಜಾ ರೂಮ್ ನಿಮಗೆ ಇಲ್ಲಿ ಕಸ್ಟಮೈಸ್ ಆಪ್ಷನ್ ಇಟ್ಟಿದ್ದಾರೆ, ನೀವು ಎಲ್ಲಿ ಬೇಕಲ್ಲಿ ಮಾಡ್ಕೋಬಹುದು. ಸೊ ಹಾಲಲ್ಲಿ ಇದ್ದವರಿಗೆ ಕೈ ತೊಳ್ಕೊಳ್ಳೋಕೆ ಈ ಕಡೆ ಒಂದು ಜಾಗ ಮಾಡಲಾಗಿದೆ. ಇಲ್ಲಿ ಕೂಡ ಒಂದು ವಿಂಡೋ ಇದೆ, ಇಲ್ಲಿ ಸಿಂಕ್ ಇದೆ. ಎಲ್ಲ ಒರಿಜಿನಲ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಕೂಡ ಸ್ಟೋರೇಜ್, ವುಡನಲ್ಲಿ ಎಲ್ಲ ಕೆಲಸ ಇದೆ. ಸೇಮ್ ಗ್ರನೈಟ್ ಯೂಸ್ ಮಾಡಿದ್ದಾರೆ. ಈ ಕಡೆ ಟ್ಯಾಪ್ಸ್ ಮಾಡಿದ್ದಾರೆ, ಟ್ಯಾಪ್ ನೀವು ಯೂಸ್ ಮಾಡ್ಕೋಬೋದು ಇಲ್ಲಿಂದ. ಸೊ ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ. ಫಸ್ಟ್ ಕಾಮನ್ ಬೆಡ್ರೂಮ್ ಕಡೆ ಆ್ಯಂಡ್ ಕಾಮನ್ ವಾಶ್ರೂಮ್. ಎಕ್ಸಸ್ ಇಲ್ಲಿಂದ ಸಿಗುತ್ತೆ. ಮೇಲ್ಗಡೆ ಸ್ಟೋರೇಜ್ ಏರಿಯಾ ಇದೆ. ಇದು ಬಂದುಬಿಟ್ಟು ಫಸ್ಟ್ ಕಾಮನ್ ವಾಶ್ರೂಮ್ ಆ್ಯಂಡ್ ಟಾಯ್ಲೆಟ್ ಇದೆ. ಹೈಡ್ರೋಲಿಕ್ ಕಮೋಡ್, ವಾಲ್ ಮೌಂಟೆಡ್ ಶವರ್, ಹ್ಯಾಂಡ್ ಶವರ್, ಗೀಸರ್ ಕನೆಕ್ಷನ್ ಕೊಡಲಾಗಿದೆ. ಗ್ಯಾರ್ಬಿಟ್ ಒರಿಜಿನಲ್ ಎಲ್ಲ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ದಿಂದ ಲಾಸ್ಟ್ವರೆಗೂ ಎಲ್ಲೂ ಕಾಸ್ಟಲ್ಲಿ ಕಸ್ಟಮೈಸ್ ಮಾಡಿಲ್ಲ. ಹ್ಯಾಂಡಲ್ ಲಾಕ್ ನಿಮಗೆ ತೋರಿಸ್ತಾ ಇದ್ದೀವಿ, ಏಕ್ದಮ್ ಸುಪೀರಿಯರ್ ಕ್ವಾಲಿಟಿ ಹ್ಯಾಂಡಲ್ ಲಾಕ್ಸ್ ಇವರು ಲೇಟೆಸ್ಟ್ ಯೂಸ್ ಮಾಡಿದ್ದಾರೆ. ಆ ಕಡೆ ಒಂದು ವಿಂಡೋ ಬರುತ್ತೆ, POP ಇದೆ, ಫ್ಯಾನ್ ಇದೆ. ಇದು ಬಂದಿದ್ದು ಫಸ್ಟ್ ಬೆಡ್ರೂಮ್, ಪೇರೆಂಟ್ ಬೆಡ್ರೂಮ್ ಅಂತ ನಾವು ಹೇಳಿಬಿರ್ಬೋದು. ಇಲ್ಲಿಂದ ನಾವು ಮೇಲ್ ಹೊರಗಡೆ ಹೋಗ್ತಾ ಇದ್ದೀವಿ.
ಮೇಲ್ಗಡೆ ಹೋಗೋ ಮುಂಚೆ ನಿಮಗೆ ಈಗ ತಿಳಿಸ್ತೀನಿ. ಒಂದು ಕಸ್ಟಮೈಸ್ ಮಾಡಿದಂತಹ ಈ ಗ್ರಿಲ್ ಎಲ್ಲರೂ ಸ್ಟೀಲ್ ಗ್ರಿಲ್ ಯೂಸ್ ಮಾಡ್ತಾರೆ. ಸೊ ಇಲ್ಲೇ ಇವರು ಯೂಸ್ ಮಾಡಿದ್ದು MS ಅಲ್ಲಿ ಮಾಡಿದ್ದಾರೆ. ಸೊ ಎಲ್ಲ ಕಡೆ ಇಲ್ಲಿ ನೋಡಿ 1 2 3 ಎಲ್ಲ ಸ್ಟೆಪ್ಪಲ್ಲಿ 3 ಇವರು MS ಅಲ್ಲಿ ಪೈಪ್ ಯೂಸ್ ಮಾಡಿದ್ದಾರೆ. 2x2 ಅದು 1/1.5 ಆ್ಯಂಡ್ 1.5 mm ಅಲ್ಲಿದೆ. ಡಬಲ್ ಎಲ್ಲ ಗಿರ್ನೆಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ವೆರಿಫೈಡ್ ಟೈಲ್ ಇದೆ, ಕಟ್ ಮಾಡಿ ಒಂದು ಎಲಿಗೆಂಟ್ ಲುಕ್ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಸೊ ಇಲ್ಲಿಂದ ಮೇಲೆ ಹೋಗುವಾಗ ಈ ಕಡೆ ನೀವು ಎಲ್ಲ ನಿಮ್ಮ ಫೋಟೋ ಫ್ರೇಮ್ಸ್ ಯಾವುದಾದ್ರೂ ನೀವು ಇಲ್ಲಿ ಹಚ್ಚಿದರೆ ಎಲಿಗೆಂಟ್ ಲುಕ್ ಬರುತ್ತೆ. ಈ ಕಡೆನೂ ಫೋಟೋ ಫ್ರೇಮ್ ಯೂಸ್ ಮಾಡಬಹುದು. ಈಗಲೇ ಕೂಡ ಲೈಟ್ ಪ್ರೊವೈಡ್ ಮಾಡಿದ್ದಾರೆ. ಇದೆಲ್ಲ ವುಡನಲ್ಲಿ ಕೆಲಸ ಆಗಿದೆ. ಇಲ್ಲಿಂದ ಎಲ್ಲೆಲ್ಲಿ ನಿಮಗೆ ಗ್ರಿಲ್ ಸಿಗುತ್ತೆ ಅಲ್ಲಿ ಎಲ್ಲ ವುಡನ್ ಫಿನಿಶಿಂಗ್ಗೆ ಸಿಗುತ್ತೆ. ಮೇಲೆ ಬಂದ ತಕ್ಷಣ ಇಲ್ಲಿ ಬರುತ್ತಾ ಈ ಗ್ರಿಲ್ ಡಬಲ್ ಹೈಟ್ ಸೀಲಿಂಗ್ ಇದೆ. ಸೊ ಇಲ್ಲಿಂದ ಲುಕ್ ನಿಮಗೆ ಕೆಳಗಡೆ ಕಾಣಿಸುತ್ತೆ. ಇಲ್ಲಿ ಕೆಳಗಡೆ ಸೋಫಾ ಇದ್ದರೆ ನೆಕ್ಸ್ಟ್ ನಿಮಗೆಲ್ಲ ಗೊತ್ತಾಗುತ್ತೆ. ಈ ಕೆಳಗಡೆ ಕೂತವರು ಮೇಲೆ ನೋಡ್ಬೋದು, ಮೇಲಿಂದ ಕೆಳಗೆ ನೋಡ್ಬೋದು. 12 mm ಟಫನ್ ಗ್ಲಾಸ್ ಇದೆ. ಇದಕ್ಕೂ ವುಡನ್ ಫಿನಿಶಿಂಗಲ್ಲಿ ಸ್ಟಡ್ಡಲ್ಲಿ ಫಿನಿಶಿಂಗ್ ಮಾಡಲಾಗಿದೆ. ಅದು ನಾನ್ ರಿಮೂವೇಬಲ್ ವಿಂಡೋ ಇದೆ, ಬ್ರೈಟ್ನೆಸ್ಗೋಸ್ಕರ ಮಾಡಿದ್ದಾರೆ. POP ಎಲಿಗೆಂಟ್ ಲುಕ್ ಇದೆ, ಗೋಲ್ಡನ್ ಫೈಟ್ಸ್ ಕೊಟ್ಟಿದ್ದಾರೆ. ಇದು ಸಿಟ್ಟಿಂಗ್ ಏರಿಯಾ, ಮೇಲೆ ಬಂದು ಆರಾಮ್ ಇಲ್ಲಿ ಸಿಟ್ ಮಾಡ್ಬೋದು. ಇದು ಬಿಟ್ಟು ಆ ಕಡೆನೂ ಇಲ್ಲಿ ಒಂದು ಪಾರ್ಟೇಷನ್ ಇದೆ. ಈ ಪಾರ್ಟೇಷನ್ ನೋಡಿದ್ರೆ ಇಲ್ಲಿಯೂ ಜಾಲಿ ಇದೆ, ನಿಮಗೂ ಮಾಸ್ಕಿಟೋ ನೆಟ್ ಇದೆ. ಈ ಕಡೆ ಎಕ್ಸ್ಟ್ರಾ ಬ್ಯಾಲ್ಕನಿ ಇದೆ. ಇಲ್ಲಿ ಬಂದರೆ ನಿಮಗೆ ಕಾಣಿಸುತ್ತೆ ಎಕ್ಸ್ಟ್ರಾ ಬ್ಯಾಲ್ಕನಿ. ಇದು ಹೊಸ ಲುಕ್ ಎಲಿವೇಶನ್ ಡಿಸೈನ್. ಹೊರಗಡೆಯಿಂದ ಏನು ಕಾಣಿಸ್ತಾ ಇದೆ, ಈ ಲುಕ್ ಒಳಗಡೆಯಿಂದ ಹೀಗೆ ಕಾಣಿಸುತ್ತೆ. ಇದು ಮಟೀರಿಯಲ್, ಅದು ನಮ್ಮ ಹಂಚು ಏನು ಬರ್ತಿತ್ತು ಆ ಮಟೀರಿಯಲಲ್ಲಿ ಈಗ ಹೊಸ ಪ್ರಾಡಕ್ಟ್ ಬಂದಿದೆ. ಸೊ ಭಾಳ ಜನ ಯೂಸ್ ಮಾಡ್ತಾ ಇದ್ದಾರೆ ಓನ್ಲಿ ಫಾರ್ ಲುಕ್ಗೋಸ್ಕರ. ಸೊ ಇದೆಲ್ಲ ಬ್ಯಾಲ್ಕನಿ ಇದೆ, ಸ್ವಿಚಸ್ ಎಲ್ಲ ಆ ಕಡೆನೂ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಕಡೆ ಒಂದು ಎಕ್ಸ್ಟ್ರಾ ಸ್ಪೇಸ್ ಕೊಟ್ಟಿದ್ದಾರೆ ಗಾರ್ಡನಿಂಗ್ಗೋಸ್ಕರ. ನೀವು ಎಲ್ಲ ಪಾಟ್ಸ್ ಇಲ್ಲಿ ಇಟ್ಟರೆ ಇಲ್ಲಿಂದ ನೀರು ಹಾಕಿದರೆ ಇಲ್ಲಿಂದ ಮೇಂಟೈನ್ ಆಗುತ್ತೆ. ಇಲ್ಲಾಂದ್ರೆ ನೀವು ಬೇರೆ ಮೆಟೀರಿಯಲ್ ಅಲ್ಲಿ ಇಡ್ಬೋದು. ಇಲ್ಲಿ ಕೂಡ ನಿಮಗೆ ಎಲ್ಲ ಲೋವರ್ಸ್ ಪ್ಯಾನಲ್ ಸಿಗುತ್ತೆ. ಮನೆಯಲ್ಲಿ ಪಾರ್ಕಿಂಗ್ದಿಂದ ಇಲ್ಲಿ ಮೇಲ್ಗಡೆ ಲೋವರ್ಸ್ ಪ್ಯಾನಲ್, ಎಲ್ಲ ರೂಮಲ್ಲಿ ಲೋವರ್ ಪ್ಯಾನಲಲ್ಲಿ POP ಸಿಗುತ್ತೆ. ಇದು ಬಂದುಬಿಟ್ಟು ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್. ಈ ಬೆಡ್ರೂಮಲ್ಲಿ ಕೂಡ ನಿಮಗೆ ಡಬಲ್ ವಿಂಡೋ ಸಿಗ್ತಾ ಇದೆ, ಫ್ಯಾನ್ ಸಿಗ್ತಾ ಇದೆ, POP ಸಿಗ್ತಾ ಇದೆ, ಲೈಟ್ ಥೀಮ್ ಇದೆ. ಸೊ ಟೋಟಲ್ 3 ವಿಂಡೋ ಈ ರೂಮಲ್ಲಿ ಇದೆ. ಸೇಮ್ ಟೈಲಿಂಗ್ ಇದೆ. ಈ ಕಡೆ ಎಕ್ಸ್ಟ್ರಾ ಒಂದು ಸ್ಪೇಸ್ ಇದೆ, ಒಂದು ಸಣ್ಣದಾದಂಥ ಡ್ರೆಸ್ಸಿಂಗ್ ಏರಿಯಾ, ಡ್ರೆಸ್ಸಿಂಗ್ ಟೇಬಲ್ ಮಾಡ್ಕೋಬೋದು, ಅಥವಾ ನಿಮ್ಗೆ ಯಾವುದಾದ್ರೂ ಒಂದು ಕಬರ್ಡ್ ಮಾಡ್ಕೋಬಹುದು. ಈ ಕಡೆ ಬಂದರೆ ಎಕ್ಸ್ಟ್ರಾ ಡ್ರೆಸ್ಸಿಂಗ್ ಏರಿಯಾ ಇದೆ. ವಾರ್ಡ್ರೋಬ್ ಮಾಡಿದ ತಕ್ಷಣ ಎಲ್ಲ ಸ್ಟ್ಯಾಂಡರ್ಡ್ ಇಲ್ಲೇ ಕಾಣಿಸುತ್ತೆ. ಆಮೇಲೆ ಇಲ್ಲಿ ನಿಮಗೆ ತೋರಿಸ್ಬೇಕಂದ್ರೆ ಇದು ಫುಟ್ ರೆಸ್ಟ್ ಇದೆ. ಇದು ಸ್ಟ್ಯಾಂಡರ್ಡ್ ಫುಟ್ ರೆಸ್ಟ್ ಡಬಲ್ ಇದೆ. ಹಿಂಗೆ ಪ್ರೆಸ್ ಆಗುತ್ತಾ, ಸ್ಟಿಕ್ ಆಗುತ್ತಾ, ನೀವು ಬಿಟ್ಟರೆ ಮೇಲ್ಗಡೆ ಹೋಗುತ್ತೆ. ಇಲ್ಲಿ ಪ್ರೆಸ್ ಇದೆ, ಜಸ್ಟ್ ಪ್ರೆಸ್ ಮಾಡಿದ್ರೆ ಹಿಂಗೆ ಪ್ರೆಸ್ ಮಾಡಿದ್ರೆ ಕೆಳಗಡೆ ಹೋಗುತ್ತಾ, ಮೇಲ್ಗಡೆ ಬರುತ್ತೆ. ಸೊ ಇದು ಬಂದುಬಿಟ್ಟು ಎಕ್ಸ್ಟ್ರಾ ಡ್ರೆಸ್ಸಿಂಗ್ ಏರಿಯಾ. ಮೇಲ್ಗಡೆ ಸೀಲಿಂಗಲ್ಲಿ ಲೈಟ್ ಕನೆಕ್ಟ್ ಮಾಡಿದ್ದಾರೆ. ವಾಶ್ರೂಮ್ ನೋಡ್ಕೊಂಡ್ರೆ ಚೆನ್ನಾಗಿದೆ, ಗೊತ್ತಾಗತ್ತೆ ಹೇಗಿದೆ ಅಂತ. ಗ್ರಿನೈಟಲ್ಲಿ ಎಲ್ಲ ಚೌಕಟ್, ಬ್ಲ್ಯಾಕ್ ಆ್ಯಂಡ್ ಗ್ರೇ ಥೀಮ್. ಇಲ್ಲಿ ಕೂಡ POP ಸ್ಪಾಟ್ ಲೈಟ್ಸ್ ಇದೆ. ದೊಡ್ಡ ಒಂದು LED ವಿಂಡೋ ಕಟ್ಟಿದ್ದಾರೆ. ಶವರ್, ಹ್ಯಾಂಡ್ ಶವರ್, ಹೈಡ್ರೋಲಿಕ್ ಕಮೋಡ್ ಇದೆ. ಎಲ್ಲ ಸ್ಟ್ಯಾಂಡರ್ಡ್ ಆ್ಯಂಡ್ ಕಸ್ಟಮೈಸ್ ಇದೆ. ಡೋರ್ ನಿಮಗೆ ತೋರಿಸ್ತಾ ಇದ್ದೀವಿ, ಗ್ಲಾಸ್ ಇದೆ, ವುಡನ್ ಡೋರ್ ಎಲ್ಲ. ಇದು ಇಲ್ಲೇ ಬಂದು ಎಲ್ಲ ರೆಡಿ ಮಾಡಿ ಫಿಟ್ಟಿಂಗ್ ಮಾಡಿದ್ದು. ಸಿಂಕ್ ನಿಮಗಲ್ಲಿ ಸಿಗ್ತಾ ಇದೆ, ಟ್ಯಾಪ್ ಇದೆ, ನೀವು ಮಿರರಲ್ಲಿ ಕುಣಿಸ್ಕೋಬಹುದು. ಸೊ ಬಹಳ ಚೆಂದಾಗಿ ಕಟ್ಟಲಾದಂತಹ ಈ ಮನೆ, ಈ ಡಿಸೈನ್, ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ಬಹಳ ಚೆಂದಿದೆ. ಸೊ ಇಲ್ಲಿ ಬಂದು ವಿಸಿಟ್ ಮಾಡಿದ್ರೆ ನಿಮಗೆ ಅನಿಸುತ್ತೆ ಹೇಗಿದೆ ಅಂತ. ಸೊ ಇಲ್ಲಿಂದ ನಾವು ಹೋಗ್ತಾ ಇದ್ದೀವಿ ಥರ್ಡ್ ಬೆಡ್ರೂಮ್. ಇದು ಥರ್ಡ್ ಮಾಸ್ಟರ್ ಬೆಡ್ರೂಮ್. ಸೇಮ್ ಡಿಸೈನ್. ಲಾಕ್ ನಿಮಗೆ ಇನ್ನೊಮ್ಮೆ ತೋರಿಸ್ತೀನಿ. H&H ಕಂಪ್ನಿ ಲಾಕ್, ಲೇಟೆಸ್ಟ್ ಲಾಕ್ ಇದೆ, ಹೆವಿ ಕ್ವಾಲಿಟಿ ಬರುತ್ತೆ. ಇಲ್ಲಿಂದ ಲಾಕ್ ಮಾಡಿ ಒಳಗಿಂದ ಲಾಕ್ ಆಗುತ್ತೆ. ಸೇಮ್ ಡಿಸೈನಲ್ಲಿ ಟೈಲಿಂಗ್ ಇದೆ. ಒಂದು ವಿಂಡೋ ಇಲ್ಲಿ ಕೊಟ್ಟಿದ್ದಾರೆ. ಈ ಕಡೆ AC ಕನೆಕ್ಷನ್ ಇದೆ, ಫ್ಯಾನ್ ಇದೆ. ಇಲ್ಲಿ ಎಕ್ಸ್ಟ್ರಾ ಸ್ವಿಚಸ್ ಕೊಟ್ಟಿದ್ದಾರೆ. ಬ್ಲ್ಯಾಕ್ ಕಲರ್, ಕಂಪ್ಲೀಟ್ ಬ್ಲ್ಯಾಕ್ ಇದೆ. ಪ್ಯಾನಲು ಬ್ಲ್ಯಾಕ್ ಇದೆ, ಸ್ವಿಚಸ್ ಬ್ಲ್ಯಾಕ್ ಇದೆ, ಡೋರ್ಸ್ ಹ್ಯಾಂಡಲ್ ಬ್ಲ್ಯಾಕ್, ವೈಟ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ವುಡನ್ ಫಿನಿಶಿಂಗಲ್ಲಿ ಇದು ಕಾಂಬಿನೇಷನ್. ಇಲ್ಲಿ ಕೂಡ ಒಂದು ಎಕ್ಸ್ಟ್ರಾ ಸಣ್ಣದಾದಂಥ ವಾರ್ಡ್ರೋಬ್ ಮಾಡ್ಕೋಬಹುದು. ಇಲ್ಲಿ ಕೂಡ ಒಂದು ಎಕ್ಸ್ಟ್ರಾ ವಿಂಡೋ ಇದೆ. ಇಲ್ಲಿ ಬಂದರೆ ಡ್ರೆಸ್ಸಿಂಗ್ ಏರಿಯಾ, ಮೇಲ್ಗಡೆ ಸಜ್ಜೆ ಇದೆ. ಅಲ್ಲಿ ಕೂಡ ನೀವು ಲಾಕ್ಸ್ ಮಾಡಿ ಎಕ್ಸ್ಟ್ರಾ ಫರ್ನಿಚರ್ ಕೆಲಸಲ್ಲಿ ಏನಿದೆ ಅದೆಲ್ಲ ನೀವೇ ಮಾಡ್ಕೋಬೇಕು. ಇದರಲ್ಲಿ ಏನು ಫರ್ನಿಚರ್ ಇನ್ಕ್ಲೂಡ್ ಬರಲ್ಲ, ಜಸ್ಟ್ ಮಾಡ್ಯುಲರ್ ಕಿಚನ್ ಮಾಡಲಾಗಿದೆ. ಸೊ ಅದು ನಿಮಗೆ ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ. ವಾಶ್ರೂಮ್ ನೋಡಿ ಕಾಂಬಿನೇಷನ್ ಹೇಗಿದೆ, ಹೇಗೆ ಕಸ್ಟಮೈಸ್ ಮಾಡಿದ್ದಾರೆ, ಹೇಗೆ ಇಟ್ಟಿದ್ದಾರೆ. ಸೊ ಲುಕ್ ಏಕ್ದಮ್ ಹೋಟೆಲ್ ಲುಕ್ ಬರುತ್ತೆ. ಒಂದು 5 ಸ್ಟಾರ್ ಹೋಟೆಲಲ್ಲಿ ಹೇಗೆ ಮಾಡಿದ್ದಾರೆ ಆ ಥರ ಒಂದು ಲುಕ್ ಇದೆ. ಬಹಳ ಚಂದ ಕಾಣಿಸುತ್ತೆ ನೋಡೋಕ್ಕೆ. ಸೊ ಈ ಮನೆ ಬಂದುಬಿಟ್ಟು ಕುಮಾರಸ್ವಾಮಿ ಲೇಔಟಲ್ಲಿದೆ. 30 by 42 ಡೈಮೆನ್ಷನ್.
ನಾವು ಇಲ್ಲಿಂದ ಹೋಗ್ತಾ ಇದ್ದೀವಿ ಟೆರೆಸ್ ಕಡೆ. ಇಲ್ಲಿಂದ ವ್ಯೂ ತೋರಿಸ್ತೀವಿ ಹೇಗಿದೆ ಅಂತ. ಕತ್ಲಾಗ್ತಾ ಇದೆ, 7 o'clock. ನಾವು ಶೂಟ್ ಮಾಡ್ತಾ ಇರೋದು ಸೇಮ್ ಗ್ರಿಲ್, ಸೇಮ್ ಕಲರ್, ಸೇಮ್ ಗ್ರನೈಟ್ ಮೇಲ್ವರೆಗೂ ಯೂಸ್ ಮಾಡಿದ್ದಾರೆ. ಇದು ನೋಡಿ ಹಿಂಚಸ್, ಇದು ಮೇಲ್ಗಡೆನೂ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಯೂಸ್ ಆಗಿದೆ, ಕೆಳಗಡೆನೂ ಸೇಮ್ ಕ್ವಾಲಿಟಿ ಯೂಸ್ ಆಗಿದೆ. ಡೋರ್ಗೆ ಸ್ಟಿಕ್ಕಿಂಗ್. ಸೊ ಇಲ್ಲಿಂದ ಹೋಗ್ತಾ ಇದ್ದೀವಿ ಟೆರೇಸ್. ಇದು ನೋಡಿ ವ್ಯೂ ಹೇಗಿದೆ ಅಂತ. ಎಕ್ಸಾಕ್ಟ್ಲಿ 7 o'clock ನಾವು ಶೂಟ್ ಮಾಡ್ತಾ ಇದ್ದೀವಿ. ಶೂಟ್ ಫಿನಿಶ್ ಆಗಾಗ ಬಂದಿದೆ. ಈ ಕಡೆ ಬಂದು ನಿಮಗೆ ಬೇಕಂದರೆ ನೀವೊಂದು ಎಕ್ಸ್ಟ್ರಾ ಪೆಂಟ್ ಹೌಸ್ ಮಾಡ್ಕೋಬಹುದು. ನಿಮಗಾಗಿ ನೀವು ಬೇಕಂದರೆ ಮಾಡ್ಕೊಂಡು ಇಟ್ಕೋಬಹುದು. ಮೇಲ್ಗಡೆ ವಾಟರ್ ಟ್ಯಾಂಕ್ ಅದ, ಸ್ಟ್ಯಾಂಡ್ ಮಾಡಿ ಆಲ್ರೆಡಿ ಇದು ಡೂಪ್ಲೆಕ್ಸ್ ಇದೆ, ಅವಶ್ಯಕತೆ ಇದ್ದಿರಲಿಲ್ಲ. ಆದರೂ ಇವರು ಅದರ ಮೇಲ್ಗಡೆ ಒಂದು ಸ್ಟ್ಯಾಂಡ್ ಮಾಡಿ ಅದರ ಮೇಲೆ ಟ್ಯಾಂಕ್ ಇಟ್ಟಿದ್ದಾರೆ. ಅಂದ್ರೆ ಸೊ ವಾಟರ್ ಪ್ರೆಷರ್ ಏನಿದೆ ಆ ಪ್ರೆಷರ್ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಆ ಸ್ಟ್ಯಾಂಡ್ ಮಾಡಿದ್ದು. ಈ ಕಡೆ ಕನ್ಸ್ಟ್ರಕ್ಷನ್ ಕ್ವಾಲಿಟಿ, ನೀವು ಇಲ್ಲಿ ಬಂದರೆ ಈ ಕಾಲಮ್ ನೋಡಿದ್ರೆ ಗೊತ್ತಾಗತ್ತೆ ಹೇಗಿದೆ ಅಂತ. ಆ ಕಡೆ ಬಾರ್ಸ್ ಬಿಟ್ಟಿದ್ದಾರೆ, ಅದು ಬಂದು ನೋಡಿದ್ರೆ ಗೊತ್ತಾಗತ್ತೆ. 22 mm ಬಾರ್ ಇದೆ, 16 mm ಬಾರ್ ಇದೆ. ಸೊ ಎಲ್ಲ ಇದೆ. ಆ ಕಡೆ ಒಂದು ಸ್ಟೇನ್ಲೆಸ್ ಸ್ಟೀಲ್ ಗ್ರಿಲ್, ಹೊರಗಡೆಯಿಂದ ಎಲಿವೇಶನ್ ಕಾಣಿಸುತ್ತೆ. ಸೊ ಈ ಒಂದು ಎಕ್ಸ್ಟ್ರಾ ಸ್ಪೇಸ್ ಏರಿಯಾ, ಈ ಕಡೆ ನೀವು ಗಾರ್ಡನ್ ಮಾಡ್ಕೋಬಹುದು ಅಥವಾ ಇಲ್ಲಿ ಜಿಮ್ ರೂಮ್ ಮಾಡ್ಕೋಬಹುದು, ಏನಾದರೂ ಇಲ್ಲಿ ಮಾಡ್ಕೋಬಹುದು. ಫುಲ್ ಆಫ್ ಗ್ರೀನ್ರಿ ಆ ಕಡೆ ಎಲ್ಲ ಕಾಣಿಸ್ತಾ ಇದೆ. ಏಕ್ದಮ್ ಶಾಂತ್ ವಾತಾವರಣ ಇದೆ. ಎಲ್ಲ ಪಕ್ಷಿಗಳ ಧ್ವನಿ, ಸ್ವರ ಎಲ್ಲ ಇಲ್ಲಿ ಕಾಣಿಸ್ತಾ ಇದೆ. ಅದು ಬಂದುಬಿಟ್ಟು ಹನುಮಾನ್ ನಗರ್. ಈ ಕಡೆ ಬರುತ್ತಾ ಅದು ಸಹ್ಯಾದ್ರಿ ನಗರ್, ಶಾಸ್ತ್ರಿ ನಗರ್, ಅದೆಲ್ಲ ಇಲ್ಲಿಂದ ಕಾಣಿಸುತ್ತೆ. ಕುವೆಂಪು ನಗರ್ ಇಲ್ಲಿಂದ ಕಾಣಿಸುತ್ತೆ. ಸೊ ಬೆಸ್ಟ್ ಮನೆ ಇದೆ ಕುಮಾರಸ್ವಾಮಿ ಲೇಔಟಲ್ಲಿ. 1,15,00,000 ರೂಪಾಯಲ್ಲಿ ಕ್ಲಿಯರ್ ಟೈಟಲ್ ವಿತ್ ಆಲ್ ಕ್ಲಿಯರ್ ಡಾಕ್ಯುಮೆಂಟ್, ಲೋನ್ ಫೆಸಿಲಿಟಿ ಅವೈಲೇಬಲ್ ಇದೆ. ಡೈರೆಕ್ಟ್ ಓನರ್ ಟು ಓನರ್ ಮೀಟಿಂಗ್ ಇರುತ್ತೆ. ತೋ ಕಾಲ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ. ಸೈಟ್ ವಿಸಿಟ್ಗೋಸ್ಕರ ಡೈರೆಕ್ಟ್ ಓನರಿಂದ ಮೀಟಿಂಗ್ ಫಿಕ್ಸ್ ಮಾಡ್ತೀವಿ. ಶೇರ್ ಮಾಡಿ, ಯಾರಿಗೆ ಬೇಕು ಈ ಮನೆ ಅವ್ರಿಗೆ ಹಂಚುವವರಿಗೆ ಶೇರ್ ಮಾಡ್ತಾ ಇದ್ದರೆ ಅದು ಚೆನ್ನಾಗಿರುತ್ತೆ. ಸೊ ನಾವು ಮಾಡಿದ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕುಂದಾನಗಿರಿ ಪ್ರಾಪರ್ಟೀಸ್, ಬೆಳಗಾವಿ.